ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ನೀವು ಹೇಳಿದ್ರಿ. ಗರ್ಲ್ ಫ್ರೆಂಡ್ ಇಲ್ಲ ಅಂತಲ್ಲ ನಾನು ಸುಳ್ಳು ಹೇಳಲ್ಲ. ಸುಳ್ಳು ಹೇಳಿದ್ರೆ ನನ್ನ ಗರ್ಲ್ ಫ್ರೆಂಡಿಗೆ ಬೇಜಾರಾಗುತ್ತೆ, ಬಟ್ ಬಾಕಿಯವ್ರಿಗೆಲ್ಲ ಖುಷಿ ಆಗ್ಬೋದು. ಬಾಕಿಯವ್ರನ್ನೆಲ್ಲ ಖುಷಿ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಥರ ಸುಳ್ಳು ಹೇಳಲ್ಲ. ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳಿದ್ರೆ ನನ್ನ ಹುಡುಗಿ ಖುಷಿ ಆಗತ್ತೆ ಅಂತ ಹೇಳಿದ್ರಿ. ಇದು ಸೆಂಟೆನ್ಸು ತುಂಬಾ ಜನರಿಗೆ ಇಷ್ಟ ಆಗಿದೆ. ಓ ಎಂತ ಜೆನ್ಯೂನ್ ಬಾಯ್ ಫ್ರೆಂಡ್ ಅಪ್ಪ ಅಂತ. ಅಲ್ಲ, ಈಗ ಅದು ಏನಕ್ಕೆ ಹೇಳಿದ್ದು ಆ ಥರ ಅಂದರೆ, ಈಗ ನಾನು ನಿಜ ಹೇಳಿದ್ರೆ ಯಾರು ಬಂದು ನಿನ್ ಗರ್ಲ್ ಫ್ರೆಂಡ್ ಇದಾರ ಅಂತ ಕೇಳಲ್ಲ. ಬಟ್ ನಾ ಸುಳ್ಳು ಹೇಳಿದ್ರೆ ನನ್ನ ಗರ್ಲ್ ಫ್ರೆಂಡ್ ಬಂದು ಕೇಳ್ತಾಳಲ್ಲ ಯಾಕೆ ಸುಳ್ಳು ಹೇಳಿದೆ ಅಂತ. ಇದ್ಯಾಕೋ ತುಂಬಾ ಯಾಕೆ ಸುಳ್ಳು ಹೇಳಿದೆ ಅಂತ ಅವಮಾನನಾಗರೆ ಅಂತ ಹೇಳ್ಕೊಳಕ್ಕಾಗಲ್ವಾ? ಯಾಕೆ ಕೇಳ್ಕೊಂಡಿಲ್ಲ ಅಂತ ಅದಕ್ಕೆ ಹೇಳಿದ್ದು. ಆ ಥರ ನಿಜ ಹೇಳಬೇಕು ಅಂತ ಆ ಥರ ಅರ್ಥದಲ್ಲಿ ಹೇಳಿದ್ದು. ಬಟ್ ಅವ್ರು ಬೈತಾರೆ ಅಂತ ಇವಾಗ ಹೇಳ್ತಿರೋದಾ? ಇಲ್ಲ ಇಲ್ಲ ಪಾಪ, ಏನು ಬೈಯಲ್ಲ. ಇಲ್ಲ ಬೈಯಲ್ಲ, ಬೈಬಹುದು. ಅಲ್ಲ, ಇವಾಗ ನೀವೇ ಹೇಳ್ಕೊಂಡಿರೋಂಥದ್ದು ಅದನ್ನೇ ಹೌದು ನಾನು ಹೇಳ್ದೆ ಅಂತ ಹೇಳಿದ್ರೆ ಮುಗಿದೋಗಿತ್ತು. ಬಟ್ ನೀವೇ ಇವಾಗ ಅವರಿಗೆ ಇನ್ಪುಟ್ ಕೊಡ್ತಾ ಇದ್ದೀರಾ. ಅಲ್ಲ, ಇರೋದನ್ನ ಹೇಳ್ತಾ ಇದೀನಿ ಅಷ್ಟೇ. ಅದ್ರಲ್ಲಿ ಇಲ್ಲ ಅಂದ್ರೂ ಬೈಸ್ಕೊತಾರೆ. ಅದೇನೆ, ಯಾಕೆ ಪಾಪ ಏನು ಬೈಯಲ್ಲ ಇಲ್ಲ ಅಂತ ಹೇಳ್ಕೊಂಡ್ರೆ. ಬಟ್ ಸ್ಟಿಲ್ ಏನಕ್ಕೆ ಸುಳ್ಳೇನಕ್ಕೆ ಹೇಳ್ಬೇಕು, ಇದನ್ನ ಇದೆ ಅಂತಾನೆ ಹೇಳ್ಬೇಕಲ್ವಾ.